ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2000 ಮೊದಲ ಸುತ್ತು ಮುಕ್ತಾಯಗೊಂಡಿದೆ. ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ನಾವು ಸಮಯಾವಕಾಶವನ್ನು ಕೊಟ್ಟಿದ್ವಿ. ಯಾರು ವಿವಿಧ ವೃತ್ತಿಪರ ಕೋರ್ಸ್ಗಳಲ್ಲಿ ಸೀಟನ್ನು ಪಡೆದಿದ್ರಿ, ತಮಗೆ ಸೀಟು ಖುಷಿ ಇತ್ತು ಅಂತಂದರೆ ತಾವು ಹೋಗಿ ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಜಾಯಿನ್ ಆಗೋದು ಕೇಳಿದ್ವಿ. ತಾವೆಲ್ಲ ಹೋಗಿ ಸಾಕಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದೀರಾ. ಸಿಕ್ಕಿರೋ ಸೀಟು ಪರವಾಗಿಲ್ಲ, ನನಗೆ ಇಷ್ಟ ಇದೆ, ಬಟ್ ಆದ್ರೂ ನಾನು ಮುಂದಿನ ರೌಂಡಿಗೆ ಭಾಗವಹಿಸ್ತೀನಿ. ಈಗ ಸಿಕ್ಕಿರುವಂತಹ ಸೀಟ್ಗಿಂತ ಮೇಲಿನ ಅಪ್ಪರ್ ಆಪ್ಷನ್ಸ್ ಯಾವುದಾದ್ರೂ, ನಾನು ಹೈಯರ್ ಆಪ್ಷನ್ಸ್ ಯಾವುದಾದ್ರೂ ನನಗೆ ಸಿಕ್ಕಿದರೆ ಅನುಕೂಲ ಅಂತ ಹೇಳುವಂಥವ್ರು ಚಾಯ್ಸ್ 2 ಹಾಕಿದ್ದೀರಾ. ಚಾಯ್ಸ್ 2 ಹಾಕಿರೋದ್ರಲ್ಲಿ ಆಯುಷ್, ಡೆಂಟಲ್ಲು, ಮೆಡಿಕಲ್ ಅವರು ಫೀಸ್ ಕಟ್ಟಿದ್ದೀರಾ. ಉಳಿದಂಥವ್ರು ಯಾವುದೇ ಫೀಸ್ ಕಟ್ಟದೆ ಚಾಯ್ಸ್ 2 ಹಾಕಿರ್ತೀರಾ. ಚಾಯ್ಸ್ 3 ಅಂತಂದರೆ ಸಿಕ್ಕಿರುವಂತಹ ಸೀಟು ನನಗೆ ಇಷ್ಟ ಇಲ್ಲ, ನಾನು ಮುಂದಿನ ರೌಂಡಿಗೆ ಭಾಗವಹಿಸ್ತೀನಿ ಅಂತ ಚಾಯ್ಸ್ 3 ಹಾಕಿರ್ತೀರ. ಆವಾಗ ತಮಗೆ ಸಿಕ್ಕಿರುವಂತಹ ಕಾಲೇಜಿನ ಸೀಟು ಹೊರಟೋಗಿರುತ್ತೆ. ಉಳಿದಂಥ ಎಲ್ಲ ತಾವು ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿದರೆ ಅದೆಲ್ಲ ತಮ್ಮ ಲಾಗಿನ್ ಒಳಗಡೆ ಲಭ್ಯ ಇರುತ್ತೆ. ಚಾಯ್ಸ್ 4 ಅಂತಂದರೆ ನನಗೆ ಕೌನ್ಸಿಲಿಂಗಲ್ಲಿ ಇಷ್ಟ ಇಲ್ಲ, ನನಗೆ ಬೇರೆ ಎಲ್ಲೋ ಸೀಟ್ ಸಿಕ್ಕಿದೆ ಅಂತೇಳಿ ತಾವು ಹೊರಗಡೆ ಹೋಗಿರುವಂಥ ವಿದ್ಯಾರ್ಥಿಗಳಿದ್ದೀರ. ತಮಗೆಲ್ಲ ಗೊತ್ತಿರುವಂತೆ ವಿವರವಾದಂತಹ ಸೀಟ್ ಮ್ಯಾಟ್ರಿಕ್ಸು ಅಂದರೆ 2ನೇ ಸುತ್ತಿನಲ್ಲಿ ಯಾವ್ಯಾವ ಕೋರ್ಸಿನ ಎಷ್ಟೆಷ್ಟು ಸೀಟುಗಳು ಲಭ್ಯ ಇದೆ ಅಂತನ್ನುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಮ ಕುತೂಹಲ ಇರುತ್ತೆ ಮೆಡಿಕಲ್ಲಿನ ಬಗ್ಗೆ ಹೆಚ್ಚು, ಹಾಗಾಗಿ ಹೇಳುವಂಥದ್ದಾದರೆ 267 ವಿದ್ಯಾರ್ಥಿಗಳು ಚಾಯ್ಸ್ 4 ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿದ್ದಾರೆ. ಅವರು MCCನಲ್ಲಿ ಸಿಕ್ಕಿ ಹೋಗಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ಸಹ ಸಿಕ್ಕಿ ಹೊರಗಡೆ ಹೋಗಿರ್ಬೋದು. 393 ಮೆಡಿಕಲ್ ವಿದ್ಯಾರ್ಥಿಗಳು ಯಾವುದೇ ಚಾಯ್ಸನ್ನು ಅವರು ಹಾಕಲಿಲ್ಲ. ಮೇ ಬಿ ಅವರು ಸಹ ಬೇರೆ ರಾಜ್ಯದಲ್ಲಿ MCCನಲ್ಲಿ ಸಿಕ್ಕಿ ಹೊರಗಡೆ ಹೋಗಿರ್ಬೋದು. ಅಧಿಕೃತವಾಗಿ ಚಾಯ್ಸ್ 4 ಹಾಕಿ ಅವ್ರು ಹೊರಗಡೆ ಹೋಗಬೇಕಾಗಿತ್ತು, ಬಟ್ ನಾವು ಹೊರಗಡೆ ಕಳಿಸ್ತೀವಿ ಅವರಿಗೆ. ಯಾರು ಚಾಯ್ಸೇ ಹಾಕಿಲ್ಲ ಅವರಿಗೆಲ್ಲ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹಾಕ್ತೀವಿ. 2ನೇ ಸುತ್ತಿನ ಕೌನ್ಸಿಲಿಂಗಿಗೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ನಾವು ಮೆಡಿಕಲ್ಲು ಮತ್ತು ಡೆಂಟಲ್ದು ಕಾಲೇಜಿಗೆ ಕನ್ಫರ್ಮೇಷನ್ನಿಗೆ ಸ್ವಲ್ಪ ಸಮಯ ಹೆಚ್ಚು ಕೊಟ್ಟಿದ್ದರಿಂದ 2ನೇ ರೌಂಡು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ವಲ್ಪ ಡಿಲೇ ಆಯಿತು. 2ನೇ ಸುತ್ತಿನ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕೆಲವೊಂದು ಮಾಹಿತಿಯನ್ನು ನೀಡಲಿಕ್ಕೆ ನಾನಿವತ್ತು ತಮ್ಮ ಮುಂದೆ ಹಾಜರಿದ್ದೀನಿ. ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟ್ಗಳು ಸಿಕ್ಕಿರಲಿಲ್ಲ. ತಾವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ, ತಮಗೆ ಯಾವುದೇ ಸೀಟ್ ಅಲಾಟ್ ಆಗಿರಲಿಲ್ಲ. ಈ ಹಿಂದೆ ಹೇಗಿತ್ತು, ಮೊದಲನೇ ಸುತ್ತಲ್ಲಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಿದ್ರಿ, ಉದಾಹರಣೆಗೆ ನಮ್ಮಲ್ಲಿ ಒಂದು 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸಿಗೆ ಸೀಟ್ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಅದೇ ಸೀಟ್ ಅಲಾಟ್ ಆಗಿದ್ದು 1 ಲಕ್ಷದ ಚಿಲ್ಲರೆವಷ್ಟು ಸೀಟ್ ಅಲಾಟ್ ಆಯಿತು. ಉಳಿದವರೆಲ್ಲ ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ. ಅವರಿಗೆ ಸೆಕೆಂಡ್ ರೌಂಡಲ್ಲಿ ನಾವು ಈ ಹಿಂದೆ ಏನು ಮಾಡ್ತಿದ್ವಿ, ಅವ್ರನ್ನೆಲ್ಲರನ್ನೂ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅಲಾಟ್ ಮಾಡಿಬಿಡ್ತಿದ್ವಿ. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಫಸ್ಟ್ ರೌಂಡಲ್ಲಿ ಸಿಕ್ಕಲಿಲ್ಲ ಅಂತನ್ನ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಮಾಡಿದ್ರು. ಫಸ್ಟ್ ರೌಂಡಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡಿದಾಗ ಅವ್ರಿಗೆ ಸೀಟ್ ಸಿಕ್ಕಿಲ್ಲ, ಆ ಕಾರಣಕ್ಕೆ ಅವರು ಹೋಗಿರ್ಬೋದು, ಬೇರೆ ಎಲ್ಲಾದರೂ ಹೋಗಿ ಅಡ್ಮಿಷನ್ ಆಗಿರ್ಬೋದು. ಬಟ್ ಸ್ಟಿಲ್ ನಾವೇನು ಮಾಡ್ತಿದ್ವಿ, ಅವರೆಲ್ಲರನ್ನ ತಗೊಂಡ್ಬಿಟ್ಟು ಅಲಾಟ್ ಮಾಡ್ತಿದ್ವಿ. ಆಮೇಲೆ ನೋಡಿದರೆ ಅವರಿಗೆ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ, ಬೇರೆ ಕಡೆ ಹೋಗ್ತಾಯಿದ್ರು, ಸುಮ್ಮನೆ ಮತ್ತೆ ಆ ಸೀಟು ಮುಂದೆ ಫಾರ್ವರ್ಡ್ ಆಗ್ತಾಯಿತ್ತು. ಅದಕ್ಕೆ ಯಾವುದೇ ಸೀಟು ಆಪ್ಷನ್ ಎಂಟ್ರಿ ಮಾಡಿ ಯಾವುದೇ ಸೀಟು ಮೊದಲನೇ ಸುತ್ತಿನಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಒಂದು ನಾವು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ, ತಾವು 2ನೇ ಸುತ್ತಿನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂತನ್ನುವಂಥದ್ದು ಇಚ್ಛೆ ತಮ್ಮಲ್ಲಿತ್ತು ಅಂತಂದರೆ ತಾವು ತಮ್ಮ KEA ಪೋರ್ಟಲಿಗೆ ಬಂದು ತಮ್ಮ ಏನು ಲಾಗಿನ್ ಇದೆ ತಾವು ಲಾಗಿನ್ ಆಗಿ 2ನೇ ಸುತ್ತಿನಲ್ಲಿ ನಾನು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವಂಥದ್ದಕ್ಕೆ ನನ್ನ ಇಚ್ಛೆ ಇದೆ, ಐ ಅಗ್ರಿ ಅಂತೇಳಿ ಒಂದು ಬಟನ್ ಇದೆ, ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ಲ ಅಂತನ್ನುವಂಥ ವಿದ್ಯಾರ್ಥಿಗಳು ಏನು ಅಗ್ರಿ ಅಂತಂದರೆ ತಾವು ಮೊದಲ ಸುತ್ತಿಗಿಂತ ಪೂರ್ವದಲ್ಲಿ ಏನು ನೀವು ಆಪ್ಷನ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿದ್ರಲ್ಲ, ಆ ಎಲ್ಲ ಆಪ್ಷನ್ನು ತಮ್ಮ ಲಾಗಿನ್ ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ನೀವು ಹೇಗೇನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೆಲ್ಲ ಮಾಡಲಿಕ್ಕೆ ಅವಕಾಶ, ಹೊರಗಿಂದ ಮತ್ತೆ ತಂದು ಹಾಕಲಿಕ್ಕೆ ಅವಕಾಶ ಇರಲ್ಲ. ಆದರೆ ಯಾವುದು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ತಮಗೆಲ್ಲ ಗೊತ್ತಿದೆ, ಆಯುಷ್ ಹೊಸ್ದಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಅದು ತಮ್ಮ ಲಾಗಿನ್ನಲ್ಲಿ ಇರುತ್ತೆ. ಇಲ್ಲಿವರೆಗೆ ಸೀಟ್ ಅಲಾಟ್ ಆಗಿಲ್ದಿರೋರು ಲಾಗಿನ್ನಲ್ಲಿ ಮಾತ್ರ ಅಲ್ಲ, ಚಾಯ್ಸ್ 1 ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿ ಅಡ್ಮಿಷನ್ ಆಗಿರೋರು ಹೊರತುಪಡಿಸಿ ಯಾರು ಚಾಯ್ಸ್ 2 ಹಾಕಿದ್ದಾರೆ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಉಳ್ಕೊಂಡಿದ್ದಾರೆ, ಯಾರಿಗೆ ಸೀಟೇ ಸಿಕ್ಕದೆ ಫಸ್ಟ್ ರೌಂಡಲ್ಲಿ ಈ ರೌಂಡಲ್ಲಿ ತಾವು ನಾನು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀನಿ, ನಾನು ಕೌನ್ಸಿಲಿಂಗಲ್ಲಿ ಮುಂದುವರಿತೀನಿ ಅಂತೇಳಿ ತಾವು
ಅಗ್ರಿ ಅಂತೇಳಿ ಹೇಳಿ ನಮ್ಮ ಸಿಸ್ಟಮ್ ಒಳಗಡೆ ಬರ್ತಾ ಇದ್ದೀರಾ, ತಾವು ಹಿಂದೆ ಹಾಕಿದಂಥ ಎಲ್ಲ ಆಪ್ಷನ್ಗಳಿರುತ್ತೆ, ಜೊತೆಗೆ ಯುನಾನಿ ಮತ್ತು ಆಯುಷ್ ಹೊಸ್ದಾಗಿ ಬಂದಿರುವಂಥದ್ದೇನಿದೆ ಅದು ಸಹ ತಮಗೆ ಲೆಫ್ಟ್ ಸೈಡಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾವು ಅದನ್ನು ತೆಗೆದುಕೊಂಡು ಬಂದು ರೈಟ್ ಸೈಡಲ್ಲಿ ರೀಅರೇಂಜ್ ಮಾಡ್ಬೋದು. ಅದು ಮೇಲೆ ಹಾಕ್ತೀರಾ, ಮಿಡ್ಲಲ್ಲಿ ಹಾಕ್ತೀರಾ, ಕೆಳಗೆ ಹಾಕ್ತೀರಾ, ತಮಗೆ ಬಿಟ್ಟಂಥ ವಿಚಾರ. ಚಾಯ್ಸ್ 2 ಹಾಕಿರುವವರು ಯಾರು? ಈಗಾಗಲೇ ನನಗೆ ಸೀಟ್ ಸಿಕ್ಕಿತ್ತು, ಉದಾಹರಣೆಗೆ 100 ಆಪ್ಷನ್ಸು ಹಾಕಿದ್ರಿ ತಾವು ಫಸ್ಟ್ ರೌಂಡಲ್ಲಿ, ತಮಗೆ ಒಂದು 50ನೇ ಕಾಲೇಜು 50ನೇ ಆಪ್ಷನ್ನು ನಿಮಗೆ ಸೀಟ್ ಅಲಾಟ್ ಆಗಿತ್ತು. ತಾವು ಚಾಯ್ಸ್ 2 ಹಾಕಿದ್ದೀರಾ. ಈಗ 51ರಿಂದ 100 ಇರುವಂಥ ತಮ್ಮ ಲಾಗಿನ್ನಲ್ಲಿರುವಂಥ ಎಲ್ಲ ಆಪ್ಷನ್ಸು ಡಿಲೀಟ್ ಆಗಿ ಹೋಗಿರುತ್ತೆ. ಈಗ ನಿಮಗೆ ಟಾಪ್ ನಿಮ್ಮ ಸೀಟ್ ಸಿಕ್ಕಿರೋದಕ್ಕಿಂತ ಮೇಲ್ಗಡೆ ಇರುವಂಥ ಆಪ್ಷನ್ಸು ತಮ್ಮ ಲಾಗಿನ್ ಒಳಗಡೆ ಇರುತ್ತೆ. ಜೊತೆಗೆ ಹೊಸ್ದಾಗಿ ಬಂದಿರುವಂತಹ ಕಾಲೇಜುಗಳನ್ನ ಹಾಕುವಂಥದ್ದಕ್ಕೆ ಅವಕಾಶ ತಮಗೆ ಇರುತ್ತೆ. ತಾವು ಈಗ ಹೊಸ್ದಾಗಿರುವಂಥದ್ದು ಹಾಕ್ಬೋದು, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡ್ಬೋದು, ಕೆಲವೊಂದನ್ನು ಡಿಲೀಟ್ ಸಹ ಮಾಡೋದಕ್ಕೆ ಅವಕಾಶ ಇರುತ್ತೆ. ಚಾಯ್ಸ್ 2 ಹಾಕಿರುವಂಥವರು ಮೆಡಿಕಲ್, ಡೆಂಟಲ್, ಆಯುಷಿನ ಸೀಟ್ಗಳು ಸಿಕ್ಕಿರುವಂಥವರು ಫೀಸ್ ಕಟ್ಟಿ ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕೆಲವು ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಸಿಕ್ಕಿರುವಂಥವ್ರು ಚಾಯ್ಸ್ 2 ಹಾಕಿರುವಂಥವರು ತಾವು ಯಾವುದೇ ಹಣವನ್ನು ಪೇ ಮಾಡಿಲ್ಲ. ಆದರೆ ಮತ್ತು ಚಾಯ್ಸ್ 3 ಹಾಕಿರುವಂಥವ್ರು ಯಾರೂ ಸಹ ಹಣ ಪೇ ಮಾಡಿರಲ್ಲ. ಚಾಯ್ಸ್ 2, ಚಾಯ್ಸ್ 1 ಮತ್ತು ಯಾವುದೂ ಸೀಟ್ ಸಿಕ್ತಿಲ್ದಿರುವಂಥವ್ರು ನಮಗೆ ಈಗ ಕೌನ್ಸಿಲಿಂಗ್ ಒಳಗಡೆ ಬರ್ತಾ ಇದ್ದೀರಾ. ತಾವುಗಳು ಯಾರು ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷಿಗೆ ಸಂಬಂಧಪಟ್ಟಂಥವರು ಫೀಸ್ ಕಟ್ಟಿದ್ದೀರಾ, ಉಳಿದಂಥವರು ಯಾರೂ ಸಹ ಚಾಯ್ಸ್ 2 ಹಾಕಿರುವಂಥವರು 2ನೇ ಸುತ್ತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ, ಫೀಸೇ ಕಟ್ಟಿಲ್ಲ. ಆದರೆ ತಮ್ಮ ಒಂದು ಲಾಗಿನ್ ಒಳಗಡೆ ಮೆಡಿಕಲ್ ಆಪ್ಷನ್ಸ್ ಇದೆ, ಮೆಡಿಕಲ್ ಸೀಟನ್ನು ತಾವು ಬಯಸಿದ್ದೀರಾ ಅಂತಂದರೆ ತಾವು 1 ಲಕ್ಷ ಕಾಷನ್ ಡೆಪಾಸಿಟನ್ನು ತಾವು ಕಟ್ಟಬೇಕಾಗುತ್ತೆ. ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಆಪ್ಷನ್, ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಇದ್ರೂ ನಾವು ಅದನ್ನು 2ನೇ ರೌಂಡಿನ ಸೀಟು ಹಂಚಿಕೆಯಲ್ಲಿ ನಿಮ್ಮನ್ನು ಮೆಡಿಕಲ್ ಸೀಟಿಗೆ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ದಯಮಾಡಿ ನಾನು ಇನ್ನೊಂದು ಸರಿ ಹೇಳ್ತೀನಿ, ಚಾಯ್ಸ್ 2 ಹಾಕಿರುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅವರು ಚಾಯ್ಸ್ 2 ಹಾಕಿದ್ದವರು ಸಹ ತಾವು ಫೀ ಪೇ ಮಾಡಿದ್ದೀರಾ. ಅದು 50,000 ಇರ್ಬೋದು, 1 ಲಕ್ಷ ಇರ್ಬೋದು, 1.5 ಲಕ್ಷ ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಸೀಟಿನ ದುಡ್ಡು ಆದರೂ ಇರ್ಬೋದು. ನೀವು ಮತ್ತೆ ಕಾಷನ್ ಡೆಪಾಸಿಟ್ ಕಟ್ಟುವಂಥ ಅಗತ್ಯ ಇಲ್ಲ. ಯಾರು ಚಾಯ್ಸ್ 2 ಹಾಕಿದ್ದೀರಾ, ಚಾಯ್ಸ್ 3 ಹಾಕಿದ್ದೀರಾ, ಹೊಸದಾಗಿ ಸೀಟೇ ಸಿಗ್ತಿಲ್ದಿರುವಂಥವ್ರು ಅಗ್ರಿ ಬಟನ್ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಬರ್ತಾ ಇದ್ದೀರಾ. ನೀವು 3 ಕೆಟಗರಿ ಜನರಿದ್ದೀರಾ. ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟು ಹಾಕಿದ್ದೀರಾ, ಈ ಹಿಂದೆನೇ ಹಾಕಿರುವಂಥದ್ದಿದೆ, ಹೊಸದಾಗಂತೂ ಹಾಕೋದಕ್ಕೆ ನಾವು ಅವಕಾಶ ಇಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ನೀವು ಆ ಮೆಡಿಕಲ್ ಸೀಟನ್ನು 2ನೇ ಸುತ್ತಿನಲ್ಲಿ ನಿಮಗೆ ಹಂಚಿಕೆಗೆ ಕನ್ಸಿಡ್ರ್ ಮಾಡಬೇಕಂತಂದರೆ ತಾವು 1 ಲಕ್ಷ ಹಣವನ್ನು ಕಾಷನ್ ಡೆಪಾಸಿಟ್ ಆಗಿ ಕಟ್ಟಬೇಕು. ಕಟ್ಟಿದಾಗ ನಿಮ್ಮ ಮೆಡಿಕಲ್ ಸೀಟಿಗೆ ನಿಮ್ಮ ಅಲಾಟ್ಮೆಂಟನ್ನು ನಾವು ಕನ್ಸಿಡ್ರ್ ಮಾಡ್ತೀವಿ. ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನು ಗೊಂದಲ ಇಲ್ಲ, ತುಂಬ ಏನು ತಲೆಬಿಸಿ ಮಾಡುವಂತಹ ಸನ್ನಿವೇಶ ಇಲ್ಲ. ಇಲ್ಲಿ ತುಂಬ ಸಿಂಪಲ್ ಇದೆ. ಯಾರು ಕಾಷನ್ 2ನೇ ಸುತ್ತಲ್ಲಿ ಚಾಯ್ಸ್ 2 ಹಾಕಿರೋರು ದುಡ್ಡು ಕಟ್ಟಿದ್ದೀರಾ, ನೀವೇನು ಪ್ರಾಬ್ಲಮ್ ಇಲ್ಲ, ತಾವು ಬನ್ನಿ ರೀಅರೇಂಜು ಮತ್ತೊಂದು ಮಗದೊಂದು ಮಾಡಿ. ಯಾರು ದುಡ್ಡೇ ಕಟ್ಟಿಲ್ಲ ಬಟ್ ಮೆಡಿಕಲ್ ಸೀಟಿಗೆ ನೀವು ಬಯಸ್ತಾ ಇದ್ದೀರಾ, ನೀವು 1 ಲಕ್ಷ ಕಾಷನ್ ಡೆಪಾಸಿಟ್ ಕಟ್ಟಿ. ಸರ್ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ, ನಾನು ಮೇಲ್ಗಡೆ ಹಾಕಿದ್ದೆ, ಮೆಡಿಕಲ್ಲೂ ಹಾಕಿದ್ದೆ, ಕೆಲವು ಇನ್ನೂ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಹ ಇದ್ದಾವೆ, ನಾನು 1 ಲಕ್ಷ ಕಟ್ಟಲ್ಲ, ನನಗೆ ಮೆಡಿಕಲ್ ಸೀಟ್ ಬೇಕಾಗಿಲ್ಲ. ನೋ ಪ್ರಾಬ್ಲಮ್, ತಾವು ಮೆಡಿಕಲ್ ಸೀಟ್ ನೀವೇ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾವಾದರೂ ಡಿಲೀಟ್ ಮಾಡ್ತೀವಿ. ನೀವು 1 ಲಕ್ಷ ಕಟ್ಟಿದ್ರಷ್ಟೇ ನಿಮ್ಮ ಮೆಡಿಕಲ್ ಸೀಟನ್ನು ಕನ್ಸಿಡ್ರ್ ಮಾಡ್ತೀವಿ. ಇಲ್ಲ ಅಂತಂದರೆ ತಾವು ತಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟೆಲ್ಲ ಡಿಲೀಟ್ ಮಾಡಿ ಇಂಜಿನಿಯರಿಂಗು ಅಥವಾ ಮತ್ತೆ ಯಾವುದು ವೆಟರ್ನರಿ, ಆರ್ಟಿಕಲ್ಚರ್ ಮಾತ್ರ ಇಟ್ಟಿರ್ತೀರಿ, ಇಟ್ಕೊಳ್ಳಿ. ಅವಾಗ ನೀವು ಕಾಷನ್ ಡೆಪಾಸಿಟ್ ಕಟ್ಟುವಂಥ ಅಗತ್ಯ ಇಲ್ಲ. ಏನು ಸರ್ ಕಾಷನ್ ಡೆಪಾಸಿಟ್ ಅಂತಂದರೆ ಏನು ಹೋಗ್ಬಿಡುತ್ತಾ? ಅದು ಇಲ್ಲ. ಕಾಷನ್ ಡೆಪಾಸಿಟ್ ಅಂದರೆ ಏನು ತಾವು ಗಾಬರಿ ಆಗುವಂಥ ಅಗತ್ಯ ಇಲ್ಲ. ತಮಗೆ 1 ಲಕ್ಷ ರೂಪಾಯಿ ಹಣ, ನೆಕ್ಸ್ಟು ನಿಮಗೆ ಮೆಡಿಕಲ್ ಸೀಟು ಸಿಗ್ಬೋದು. ಮೆಡಿಕಲ್ ಸೀಟ್ ಸಿಕ್ತಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗ್ತೇ ಇರ್ಬೋದು, ಇಂಜಿನಿಯರಿಂಗ್ ಸೀಟೇ ಅಪ್ಗ್ರೇಡ್ ಆಗ್ಬೋದು ಬೇರೆ ಕಾಲೇಜಲ್ಲಿ. ಆ ಇಂಜಿನಿಯರಿಂಗ್ ಕಾಲೇಜಿಂದು ಫೀಸ್ ಏನಿದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲ ನಿಮಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಉದಾಹರಣೆಗೆ ಫಸ್ಟ್ ಟೈಮು ನೀವು ಯಾವುದೂ ಸೀಟ್ ಸಿಕ್ಕದೆ ಸಿಸ್ಟಮ್ ಒಳಗಡೆ ಬಂದಿದ್ದೀರಲ್ಲ ತಾವಿರ್ಬೋದು, ಅಥವಾ ಚಾಯ್ಸ್ 3 ಹಾಕಿರುವಂಥವರು
ಸುಮಾರೆಲ್ಲ ತಾವು ಡಿಲೀಟ್ ಮಾಡಿಬಿಟ್ಟು ಕೆಲವೇ ಮೆಡಿಕಲ್ ಕಾಲೇಜಿನ ಏನಾದರೂ ಇಟ್ಟಿರ್ಬೋದು, ತಮಗೆ ಯಾವುದೂ ಸೀಟ್ ಸಿಕ್ಕದೇ ಇರ್ಬೋದು. ತಮ್ಮದು ಸಹ ಕಾಶ್ ಆ್ಯಂಡ್ ಡೆಪಾಸಿಟ್ನ ತಮ್ಮ ಖಾತೆಗೆ ನಾವು ವಾಪಸ್ ಕೊಡ್ತೀವಿ. ಇದು ಜಸ್ಟು ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೀಟು ತುಂಬ ವ್ಯಾಲ್ಯೂಯಬಲ್ ಇದೆ, ತುಂಬ ಮಕ್ಕಳು ಕಾಯ್ತಾ ಇರ್ತಾರೆ. ಸುಮ್ಮನೆ ಕೆಲವರೆಲ್ಲ ಬಂದು ಹಾಕುವಂಥದ್ದು, ಆಮೇಲೆ ಸೀರಿಯಸ್ನೆಸ್ ಇರಲ್ಲ ಅಂತನ್ನುವಂಥದ್ದಕ್ಕೆ ಈ ಕಾಶ್ ಆ್ಯಂಡ್ ಡೆಪಾಸಿಟ್ ಸಿಸ್ಟಮನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ದಯಮಾಡಿ ಎಲ್ಲ ಸಹಕರಿಸ್ತೀರಾ ಅಂತ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ. ವರ್ಚುವಲ್ ವೇಕೆನ್ಸಿ ತುಂಬ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಚಾಯ್ಸ್ 1 ಹಾಕಿದವರು ಕಾಲೇಜಿಗೆ ಹೋಗ್ಬಿಟ್ಟಿರ್ತಾರೆ. ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಓದೋ ರೌಂಡಲ್ಲಿ ಎಷ್ಟು ಸೀಟ್ ಇತ್ತು, ಈ ರೌಂಡಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ತಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದಾರೆ ಅನ್ನುವಂಥದ್ದು ತಮಗೆಲ್ಲೂ ಗೊತ್ತಾಗ್ತಿರಲಿಲ್ಲ. ನಾವೇನು ಹೇಳ್ತಾ ಇದ್ವಿ, ನೀವು ಆದಷ್ಟು ಎಲ್ಲ ಮೆಡಿಕಲ್ ಕಾಲೇಜುಗಳನ್ನ ನಿಮ್ಮ ಇಚ್ಛೆ ಅನುಸಾರ ಹಾಕಿ ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಯೇಟ್ ಆಗುವಂತಹ, ಉದಾಹರಣೆಗೆ ಚಾಯ್ಸ್ 2 ಹಾಕಿದ್ದವನು ಮೇಲ್ಗಡೆ ಹೋಗ್ತಿದ್ದಂಗೆ ಆ ಸೀಟು ರಿಲೀಸ್ ಆಗುತ್ತೆ. ಅದನ್ನು ನಾವೆಲ್ಲೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲ್ಲ. ಆ ಸೀಟು ರಿಲೀಸ್ ಆಗಿದ್ದು ಆಟೋಮೆಟಿಕಾಗಿ ನೆಕ್ಸ್ಟ್ ಇರೋನಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ತಾವು ಚಾಯ್ಸನ್ನು ಹಾಕಬೇಕು, ಆಪ್ಷನ್ಸನ್ನು ಹಾಕಬೇಕಂತ ಇನ್ಸಿಸ್ಟ್ ಮಾಡ್ತಾಯಿದ್ವಿ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಬಾರಿ ನಾವು ಎಲ್ಲ ಕೋರ್ಸ್ಗಳಿಗೆ ಎಲ್ಲ ನಾವು ಮಾಡ್ತಾ ಇಲ್ಲ. ಯಾಕೆಂತಂದರೆ ಅದು ಅಷ್ಟೊಂದು ಮಹತ್ವನೂ ಏನಿಲ್ಲ, ತಮಗೂ ಅಷ್ಟೊಂದು ಆಸಕ್ತಿ ಇರಲ್ಲ. ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲು ಚಾಯ್ಸ್ 2 ಹಾಕಿರುವಂತಹ ವಿದ್ಯಾರ್ಥಿಗಳು ಯಾವುದ್ಯಾವುದು ಕಾಲೇಜಲ್ಲಿ ಸೀಟ್ ಪಡೆದಿದ್ದಾರೆ ಎನ್ನುವಂತಹ ಒಂದು ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಅದು ವರ್ಚುವಲ್ ವೇಕೆನ್ಸಿ ಅಂತೇಳಿ, ಅದು ಖಾಲಿ ಇದೆ ಅಂತಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿಗೆ ಅದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ, ಅವನು ಚಾಯ್ಸ್ 2 ಹಾಕಿ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನು ಅದಕ್ಕಿಂತ ಮೇಲಿನ ಒಂದು ಕಾಲೇಜ್ ಸಿಕ್ತು ಅಂತಂದರೆ ಅದನ್ನು ಬಿಟ್ಕೊಡ್ತಾನೆ. ಅವನು ಬಿಡೋದು ಅಂತಂದರೆ ಅವ್ನು ಮತ್ತೆ ಕ್ಲೈಮ್ ಮಾಡೋದಕ್ಕಾಗಲ್ಲ, ತಮಗೆಲ್ಲ ಗೊತ್ತಿದೆ. ಮೇಲ್ಗಡೆ ಸೀಟಿಗೆ ಹೋಯ್ತು ಅಂತಿದ್ದಂಗೆ ಆಟೋಮೆಟಿಕ್ಕಾಗಿ ಅವನಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟು ರಿಲೀಸ್ ಆಗುತ್ತೆ, ಅದು ಇನ್ನೊಬ್ಬಂಗೆ ಅಲಾಟ್ ಆಗುತ್ತೆ. ನೀವು ಈ ಆಪ್ಷನ್ಸನ್ನು ರೀಅರೇಂಜ್ ಮಾಡುವಂಥದ್ದಕ್ಕೆ ಇದು ಸಣ್ಣ ಸಹಾಯ ಆಗುತ್ತೆ ನಿಮಗೆ. ಆ ಹಿನ್ನೆಲೆ ಒಳಗಡೆ ಯಾರೆಲ್ಲ ಚಾಯ್ಸ್ 2 ಹಾಕಿರುವಂತಹ ಅವರು ಇದ್ದಾರೆ, ಅವರು ಯಾವ್ಯಾವ ಸೀಟ್ಗಳನ್ನ ವಿತೋಲ್ಡ್ ಮಾಡಿದ್ದಾರೆ, ಚಾಯ್ಸ್ 2 ಹಾಕಿ ಇಟ್ಕೊಂಡಿದ್ದಾರೆ, ಅಲಾಟ್ ಆಗಿತ್ತು ಅವರಿಗೆ ಅನ್ನುವಂತಹ ಅದಕ್ಕೆ ವರ್ಚುವಲ್ ವೇಕೆನ್ಸಿ ಅಂತೇಳಿ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಮ ಮಾಹಿತಿಗಾಗಿ ಆ ಸೀಟೆಲ್ಲ ನಿಮಗೆ ಸಿಕ್ಬಿಡುತ್ತಾ? ನೋ, ನಿಮಗೊಂದು ಐಡಿಯಾ ಬರುತ್ತೆ ಅಂತ ವರ್ಚುವಲ್ ವೇಕೆನ್ಸಿನ ಮೆಡಿಕಲ್ ಡೆಂಟಲ್ ಮಾತ್ರ ನಾವು ಪಬ್ಲಿಷ್ ಮಾಡ್ತೀವಿ. ತಮಗೆ ಸಹಾಯ ಆಗುತ್ತೆ. ಅಂತಿಮವಾಗಿ ತಮಗೆಲ್ಲ ಗೊತ್ತಿದೆ, ಫಸ್ಟ್ ರೌಂಡಲ್ಲಿ MCC ಅವರು ತುಂಬ ಮುಂದಕ್ಕೆ ಹಾಕಿ ರಿಸಲ್ಟನ್ನು ಪಬ್ಲಿಷ್ ಮಾಡಿದರು. ಕರ್ನಾಟಕದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಸಹ ಮೆಡಿಕಲ್ ಡೆಂಟಲ್ನ ಅವರು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೇ ನಾವು ಅಡ್ಮಿಷನ್ ಎನೇಬಲ್ ಮಾಡಿದ್ದೀವಿ. 2ನೇ ಸುತ್ತಿನಲ್ಲಿ ಈ ಹಿಂದೆ ಎಲ್ಲ ಏನಾಗ್ತಿತ್ತು, ನಾವು ಅಡ್ಮಿಷನ್ನಂತೂ ಶುರು ಮಾಡ್ತಿದ್ವಿ, ಅವರು ಫಸ್ಟ್ ರಿಸಲ್ಟ್ ಆದಮೇಲೆ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತಾಯಿದ್ವಿ. ಕೆಲವು ವಿದ್ಯಾರ್ಥಿಗಳು ಬಂದು ಇಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ದಂಡ ಕಟ್ಟಿ ತಾವು ಹೊರಗಡೆ ಹೋಗ್ತಾಯಿದ್ರಿ. ಆಮೇಲೆ ಏನಾಗ್ತಿತ್ತು, ಅದೇ ರೌಂಡಲ್ಲಿ ಆ ಸೀಟ್ಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದಕ್ಕೆ ಆಗ್ತಿರಲಿಲ್ಲ. ತಮಗೆಲ್ಲ ಗೊತ್ತಿದೆ. ಯಾಕೆಂದರೆ ನಮ್ಮದು ಈ ವಿವಿಧ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಇರಲಿಕ್ಕೆ ಹೋಗಿ ಮತ್ತು ಸಾಕಷ್ಟು ಕನ್ವರ್ಷನ್ ಆಗುತ್ತೆ. ಈ ಕಾರಣಕ್ಕೆ ಹೋಗಿ ನಮಗೆ 2 to 3 ಡೇಸು ಫುಲ್ಲು 24 ಅವರ್ಸ್ ಅಂತಂದರೆ 50 to 60 ಅವರ್ಸ್ ತನಕ ನಮಗೆ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಗೆ ಬೇಕಾಗುತ್ತೆ. ಆ ಕಾರಣಕ್ಕೆ ತುಂಬ ಗಡಿಬಿಡಿನಲ್ಲಿರುತ್ತೆ. MCC ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಮತ್ತೆ ನಾವು ಅವನ್ನೆಲ್ಲದನ್ನು ಅವಕಾಶ ಕೊಟ್ಟು ಮತ್ತೆ ರೀರನ್ ಮಾಡ್ತೀವಿ ಅಂತಂದರೆ ಒಂದು ವಾರ ಹೋಗ್ಬಿಡುತ್ತೆ ಅಂತ ಹಿಂದೆ ಮಾಡಿಲ್ಲ. ಅದು ಈ ಸರಿ ಒಂದು ನಾವು ನಮ್ಮ ಕನ್ನಡಿಗರ, ಕರ್ನಾಟಕ ವಿದ್ಯಾರ್ಥಿಗಳ, ಪೋಷಕರ ಹಿತದೃಷ್ಟಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದೆ. ಇದು ವಿಶೇಷವಾಗಿ ಮೆಡಿಕಲ್ಲು, ಡೆಂಟಲ್ಲಿಗೆ ಅನುಕೂಲ ಆಗುವಂತಹ, ಆಯುಷ್ ಅವರಿಗೆ ಅನುಕೂಲ ಆಗುವಂತಹ ವಿಷಯ. ಇಂಡೈರೆಕ್ಟಾಗಿ ಅದು ಬೇರೆಯವರಿಗೂ, ಇಂಜಿನಿಯರಿಂಗು, ಆರ್ಟಿಕಲ್ಚರ್, ವೆಟರ್ನರಿಗೂ ಸಹ ಅನುಕೂಲ ಆಗುತ್ತೆ. ಏನಪ್ಪ ಅದು ಅಂತಂದರೆ, ನಾವು ಏನು 2ನೇ ಸುತ್ತಿನ ಕೌನ್ಸಿಲಿಂಗ್ ಟೈಮ್ ಟೇಬಲ್ ನಾವು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ, ತಾವು ನೋಡ್ಕೊಳ್ಬೋದು. ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದೀವಿ, ಅದಾದಮೇಲೆ ನಾವು 2-3 ಡೇಸ್ ಆದಮೇಲೆ ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ, ಈ ಹಿಂದೆ ಎಲ್ಲ ಮಾಕ್ ರಿಸಲ್ಟು ಫಸ್ಟ್ ರೌಂಡ್ ಪೂರ್ವದಲ್ಲಿ ಮಾಕ್ ರಿಸಲ್ಟ್ ಮಾಡ್ತಿದ್ವಿ. ಮಾಕ್ ರಿಸಲ್ಟಲ್ಲಿ ನಿಮಗೊಂದು ಐಡಿಯಾ ಬರ್ತಿತ್ತು, ನಮಗೆ ಯಾವ್ಯಾವ ಸೀಟ್ ಸಿಕ್ಕಿದೆ ಅಂತೇಳಿ. ಆಮೇಲೆ ಮತ್ತೆ ನಾವು 2 to 3 ಡೇಸು ತಮಗೆ ಸಮಯವನ್ನು ಕೊಡ್ತಾಯಿದ್ವಿ, ನೀವು ರೀಅರೇಂಜ್ ಮಾಡಲಿಕ್ಕೆ, ಆಪ್ಷನ್ ಹಾಕಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ. ಆ ಥರದ್ದು ಪ್ರಕ್ರಿಯೆ ಈ ಸರಿ ಇರಲ್ಲ. ಇದು ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ ಅಲ್ಲ, ಆಗಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗಿದೆ. ನಾವು 2ನೇ ಸುತ್ತಿನ ಆಪ್ಷನ್ ಎಂಟ್ರಿದ್ದು ಏನು ರೀಅರೇಂಜು ಹಾಕುವಂಥದ್ದು ಸಮಯ ಮುಗಿದ ನಂತರ
ಎರಡನೇ ಸುತ್ತಿನ ಮಾಕ್ ಫಲಿತಾಂಶವನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡಿದ ನಂತರ ನಾವು ವೆಯ್ಟ್ ಮಾಡ್ತೀವಿ MCC ಅವರ ರಿಸಲ್ಟಿಗೋಸ್ಕರ. ಒಂದು ಸರಿ MCC ಅವರು ರಿಸಲ್ಟು ಬಂದ ತಕ್ಷಣ ನಾವು ನಮ್ಮ ಮಾಕ್ ರಿಸಲ್ಟ್ ಏನಿರುತ್ತಲ್ವ ಅದ್ರ ಮೇಲೆ ಕ್ವಿಟ್ ಆಪ್ಷನನ್ನು ನಿಮಗೆ ಕೊಡ್ತೀವಿ. ತಾವು MCCನಲ್ಲಿ ನಮ್ಮಲ್ಲಿ ಅಂತೂ ನಾವು ಮಾಕ್ ರಿಸಲ್ಟ್, ಆಮೇಲೆ ಸರ್ ಮಾಕ್ ರಿಸಲ್ಟೇನೆ ಫೈನಲ್ ರಿಸಲ್ಟ್ ಆಗುತ್ತೆ ಅನ್ನೋದೇನು ಗ್ಯಾರಂಟಿ? ಕೆಲವರು ವಿತಂಡವಾದ ಮಾಡುವಂಥವ್ರು ಇರ್ತಾರೆ. ಮಾಕ್ ರಿಸಲ್ಟ್ ಏನಿದೆ 99.9% ಏನೂ ಚೇಂಜ್ ಆಗಲ್ಲ. ಇನ್ನೂ ನಿಮಗೆ ಉನ್ನತ ಅವಕಾಶಗಳೇನೇ ಸಿಗ್ತವೆ, ಕೆಳಗಡೆ ಅವಕಾಶಗಳೇನು ಸಿಗಲ್ಲ. ಅದೇ ಹೇಗೆ ಅಂತ ಹೇಳ್ತೀನಿ. ಮಾಕ್ ರಿಸಲ್ಟ್ ಪಬ್ಲಿಷ್ ಮಾಡಿ ನಾನು MCC ರಿಸಲ್ಟಿಗೆ ವೆಯ್ಟ್ ಮಾಡ್ತೀನಿ. MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ನಿಮಗೆ ಒಂದು ದಿವಸ, ಸಮಯ ಕಡಿಮೆ ಇದೆ, ದಯಮಾಡಿ ವಿದ್ಯಾರ್ಥಿಗಳು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾವು ಎಷ್ಟು 3 ಸರಿ ಎಕ್ಸ್ಟೆಂಡ್ ಮಾಡಿದ್ರೂ ನಮ್ಮ ಪ್ರಾಧಿಕಾರದ ಮುಂದೆ ಬರ್ತಾರೆ, ಸರ್ ನನಗೆ ಮರ್ತೋಗಿತ್ತು, ಇರಲಿಲ್ಲ ಅಂತ. ಹಾಗಾಗಿ MCC ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಒಂದು ದಿನ ಸಮಯವನ್ನು ತಮಗೆ ಕೊಡ್ತೀವಿ, ಮತ್ತು ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀವಿ. ತಾವು ನಮ್ಮ KEA ಕೌನ್ಸಿಲಿಂಗಿಂದ ತಾವು ಕ್ವಿಟ್ ಬಟನ್ ನಮ್ಕಿ ಎಕ್ಸಿಟ್ ಆಗಬಹುದು. ನಿಮಗೆ ಫ್ರೀ ಎಕ್ಸಿಟ್, ತಮಗೆ ಯಾವ ₹1 ಸಹ ನಾವು ಪೆನಾಲ್ಟಿ ಹಾಕಲ್ಲ. ಉದಾಹರಣೆಗೆ ತಾವು ಕಾಶ್ ಆ್ಯಂಡ್ ಡೆಪಾಸಿಟ್ಟು ಈಗ 1 ಲಕ್ಷ ಕಟ್ಟಿದ್ದೀರಾ, ಈಗ ಕಟ್ತೀರಾ. ಫಸ್ಟ್ ರೌಂಡಲ್ಲೇ ಚಾಯ್ಸ್ 2 ಹಾಕಿರುವಂಥವರು 12 ಲಕ್ಷಕ್ಕಿಂತ ಹೆಚ್ಚಿನ ಸೀಟ್ ಪಡೆದಂಥವರೆಲ್ಲ 12 ಲಕ್ಷದಷ್ಟೆಲ್ಲ ತಾವು ಕಟ್ಟಿದ್ದೀರಾ, ಎಲ್ಲ ಹಣನ ನಿಮಗೆ ವಾಪಸ್ ಕೊಡ್ತೀವಿ. ಆದರೆ ಅಲ್ಲೊಂದು ಕಂಡೀಷನ್ ಇದೆ. ಏನು ಅಂತಂದರೆ, ಯಾರಿಗೆ ಕೊಡ್ತೀವಿ ನಾವು ಹಣನ? ಕ್ವಿಟ್ ಯಾರು ಮಾಡ್ಬೋದು? ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರಬೇಕು, MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರಬೇಕು. ಅವರು ನಮ್ಮ ಸಿಸ್ಟಮಿಂದ ಕ್ವಿಟ್ ಆದರೆ ತಮಗೆ ನಾವು ಸಂಪೂರ್ಣ ಹಣವನ್ನು ವಾಪಸ್ ಕೊಡ್ತೀವಿ. ಉಳಿದವರಿಗೆ ಯಾರಿಗೆ ಕ್ವಿಟ್ ಮಾಡುವಂಥದ್ದಕ್ಕೆ ಅವಕಾಶಗಳಿಲ್ಲ. ತಾವೇನಾದ್ರೂ ಕ್ವಿಟ್ ಮಾಡ್ತು ಅಂತಂದರೆ ನಿಮ್ಮ ಕಾಶ್ ಆ್ಯಂಡ್ ಡೆಪಾಸಿಟ್ ಏನಿದೆ ಫೋರ್ಫಿಟ್ ಮಾಡ್ತೀವಿ ನಾವು. ಯಾಕೆಂತಂದರೆ ನಾವು ಸರ್ ಇಲ್ಲ ನೀವು ಮೆಡಿಕಲ್ ಸಿಕ್ಕಿದವರಿಗೆ ಮಾತ್ರ ಕೊಡಿ. ನೋಡಿ ಯಾವಾಗ ಏನಾಗುತ್ತೆ, ನಾನು ಎಲ್ಲರಿಗೆ KEAಗೆ ಕರಿಬೇಕಾಗುತ್ತೆ, ಅದು ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆನ್ಲೈನಲ್ಲಿ ಇರ್ತೀನಿ. ಒಬ್ಬ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ, ಸುಮ್ಮನೆ ತಮಾಷೆ ನೋಡಲಿಕ್ಕೆ ಹಾಕಿರ್ತಾನೆ ಆಪ್ಷನ್ನು. ಈಗ ಕ್ವಿಟ್ ಹೆಂಗೂ ಇದೆಯಲ್ಲ, ಹೆಂಗೂ ದುಡ್ಡು ಕಟ್ಟಿಲ್ಲ ನಾನು ಕ್ವಿಟ್ ಮಾಡಿಬಿಡ್ತೀನಿ ಅಂತ. ಅಷ್ಟು ಈಸಿ ಇಲ್ಲ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗುವಂಥದ್ದು. ನೀವು ಸುಮ್ಮನೆ ದುಡ್ಡು ಹೇಗೂ ಕಟ್ಟಿಲ್ಲ ಹೇಗೆ ಅಂತ ಕ್ವಿಟ್ ಮಾಡಿದರೆ 1 ಲಕ್ಷ ಕಾಶ್ ಆ್ಯಂಡ್ ಡೆಪಾಸಿಟ್ ಮೆಡಿಕಲ್ ಇದ್ದವ್ರು ಮಾತ್ರ ಇರುತ್ತೆ. ಮೆಡಿಕಲ್ ಇಲ್ಲ, ಬರೀ ಇಂಜಿನಿಯರಿಂಗೋ ಇನ್ನೇನೋ ಆದರೆ ಕಾಶ್ ಆ್ಯಂಡ್ ಡೆಪಾಸಿಟೂ ಏನೂ ಇರಲ್ಲ. ನಾನು ಕ್ವಿಟ್ ಮಾಡಿ ಹೋಗ್ತೀನಿ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅವನಿಗೆ ಯಾವ ರೀತಿ ನಾವು ಬ್ಯಾನ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ. ನೀವು ಮ್ಯಾನೇಜ್ಮೆಂಟಲ್ಲಿ ಸೀಟಲ್ಲಿ ಹೋಗಿ ಸೇರಿದರೆ ಸಹ VTUನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಡುವಂಥದ್ದು, ಅಲ್ಲಿ ಸಹ ಹೋಲ್ಡ್ ಮಾಡಿಸ್ತೀವಿ. ಹಾಗಾಗಿ ಯಾರು MCCನಲ್ಲಿ ಮತ್ತು ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟು ಡೆಂಟಲ್ ಸೀಟ್ ಸಿಕ್ಕಿ ತಾವು ಹೋಗುವಂಥದ್ದಕ್ಕೆ ಇಚ್ಛೆಪಟ್ಟರೆ ನಮ್ಮಲ್ಲಿ ಕ್ವಿಟ್ ಮಾಡಿ ತಾವು 1 ದಿವಸದಲ್ಲಿ MCC ರಿಸಲ್ಟ್ ಬಂದು 1 ದಿವಸದಲ್ಲಿ ತಾವು ಹೊರಗಡೆ ಹೋಗ್ಬೋದು. ಓಕೆ, ಇದು ನಮಗೇನು ಬೆನಿಫಿಟ್ ಆಗುತ್ತೆ? ಕನ್ನಡಿಗರಿಗೆ, ಕರ್ನಾಟಕದ ಪೋಷಕರಿಗೆ ಏನು ಬೆನಿಫಿಟ್ ಆಗುತ್ತೆ ಹೇಳ್ತೀನಿ. ಮಾಕ್ ರಿಸಲ್ಟ್ ಆದಮೇಲೆ ಉದಾಹರಣೆಗೆ 100 ವಿದ್ಯಾರ್ಥಿಗಳು ನಮ್ಮಿಂದ ಕ್ವಿಟ್ ಮಾಡಿ ಮೆಡಿಕಲ್ಲಿಗೆ ಹೋದರು. ಆ 100 ಸೀಟುಗಳನ್ನು ನಾನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾನು ರೀರನ್ ಮಾಡ್ತೀನಿ. ಆದರೆ ಒಂದು ನೆನಪಿರಲಿ ಪೋಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ರೀಅರೇಂಜು, ಅಡಿಷನ್ನು, ಡಿಲೀಷನ್ನು ಅವಕಾಶ ಇರಲ್ಲ. ಅದಕ್ಕೇ ನಾನು ಇಲ್ಲಿ ನಿಮಗೆ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗೇನು ನಿಮಗೆ ಅವಕಾಶ ಇದೆ ಅಲ್ಲ ರೀಅರೇಂಜ್ ಮಾಡುವಂಥದ್ದಕ್ಕೆ, ವರ್ಚುವಲ್ ವೇಕೆನ್ಸಿ ಇದೆ. ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇದೆ ಅಂತ ನೀವು ನಿಮ್ಮ ಲಾಗಿನ್ ಒಳಗಡೆ ಆ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ವಿಚಾರ ಮಾಡೋಣ. ಆದರೆ ನಮ್ಮ ವೇಕೆನ್ಸೀಸಲ್ಲಾಗಲಿ ವರ್ಚುವಲ್ ವೇಕೆನ್ಸೀಸಿನಲ್ಲಿ ಇಲ್ಲದೆ ಇರ್ಬೋದು, ಅದು ಸೀಟೇ ಇಲ್ಲದೆ ಇರ್ಬೋದು ನಿಮಗೆ. ಮತ್ತು ಇಲ್ಲ ಅಂತ ನಾನು ಡಿಲೀಟ್ ಮಾಡಿಬಿಡ್ತೀನಿ ನೋ, ನನ್ನ ಅಡ್ವೈಸ್ ಇದೆ ನಿಮಗೆ, ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮಾಕ್ ರಿಸಲ್ಟ್ ಆದಮೇಲೆ ಆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏನಾದರೂ ಕ್ವಿಟ್ ಮಾಡೋದ್ರೆ ಆ ಸೀಟು ಸಿಗುತ್ತೆ. ಅದನ್ನು ನೀವು ಮತ್ತೆ ನಮಗೆ ಪ್ರಶ್ನೆ ಮಾಡಬಾರ್ದು. ಅಲ್ಲ ನೀವು ಕ್ವಿಟ್ ಮಾಡಿ ಹೋಗಿದ್ದು ಪಟ್ಟಿ ಹಾಕಬೇಕು, ನಮಗೆ ಅವಕಾಶ ಕೊಡು. ನೋ, ಟೈಮ್ ಇಲ್ಲ. ನಾನು ಇದು ಫೆಸಿಲಿಟೇಟ್ ಮಾಡ್ತಾಯಿದ್ದೀನಿ ನಿಮಗೆ. ಇದಕ್ಕಿಂತ ಹೆಚ್ಚು ತಾವು ಇದು ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಈಗಲೇ ನಾನು ಅದನ್ನು ಹೇಳ್ತಾ ಇದ್ದೀನಿ. ನೀವು ಈಗೇನಿದೆ ನಿಮ್ಮ ಲಾಗಿನ್ ಒಳಗಡೆ ಎಷ್ಟೋ ಕಾಲೇಜ್ ಇದೆ ಅಂತಂದರೆ ಅದರಲ್ಲಿ ಸೀಟ್ ಇದೆ ಇಲ್ಲ ಅಂತ ಅನ್ನೋದಕ್ಕಿಂತ ಉಳಿಸಿ. ಯಾಕೆಂದ್ರೆ ನಾನು ರೀರನ್ ಮಾಡುವಾಗ ನಿಮ್ಮದು ಆಪ್ಷನ್ಸ್ ಇರಬೇಕಲ್ಲ, ನಾನು ಅಲಾಟ್ ಮಾಡೋದಕ್ಕೆ. ಆಪ್ಷನ್ಸೇ ಇಲ್ಲ ಅಂತಂದರೆ ನಮ್ಮ ಸಿಸ್ಟಮ್ ಅಲಾಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, 2ನೇ ಸುತ್ತಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನಲ್ಲಿ ನಮ್ಮ ಆಪ್ಷನ್ಸ್ ಎಂಟ್ರಿದು ಮುಗಿದ ಮೇಲೆ ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ.
ಮಾಕ್ ರಿಸಲ್ಟ್ ಆದ ನಂತರ ನಾವು ತಮಗೆ ಸಮಯ ಕೊಡ್ತೀವಿ. MCC ಅವರು ರಿಸಲ್ಟ್ ಬಂದು ನಂತರ 1 ದಿನ ತಮಗೆ ಸಮಯ ಕೊಡ್ತೀವಿ. ಆವಾಗ ತಾವು ಕ್ವಿಟ್ ಮಾಡಿ ಹೋಗುವಂಥದ್ದಿತ್ತು ಅಂತಂದರೆ, ಬೇರೆ ರಾಜ್ಯದಲ್ಲಿ ಮತ್ತು MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅಂತಂದರೆ ತಾವು ಫ್ರೀಯಾಗಿ ಈ ಸಿಸ್ಟಮಿಂದ ಹೊರಗಡೆ ಹೋಗಬಹುದು. ಏನು ಹೋಗ್ತಾರೆ ವಿದ್ಯಾರ್ಥಿಗಳು, ಅಷ್ಟು ಸೀಟುಗಳನ್ನು ಅದೇ ಸುತ್ತಿನಲ್ಲಿ ನಾವು ಹಾಕಿ ನಾವು ರೀರನ್ ಮಾಡಿ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ. ಯಾವುದೇ ರಾಜ್ಯದಲ್ಲಿ ಅಥವಾ MCCನಲ್ಲಿ ಸೀಟು ಸಿಕ್ಕದೆ ನಮ್ಮಿಂದ ಕ್ವಿಟ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ರೀ ಎಕ್ಸಿಟ್ ಇರಲ್ಲ, ನಿಮಗೆ ಪೆನಾಲ್ಟಿ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ. ನಾವು ಮತ್ತೆ ಏನು ರೀರನ್ ಮಾಡಿ ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ ನಂತರ ತಾವ್ಯಾರಾದ್ರೂ ಸೀಟನ್ನು ರದ್ದು ಮಾಡಿಸ್ಕೊಳಕ್ಕೆ ಬಂದರೆ ನಿಯಮಾನುಸಾರ ತಮಗೆ ಏನು ದಂಡ ವಿಧಿಸಬೇಕು ಆ ದಂಡವನ್ನು ವಿಧಿಸ್ತೀವಿ. ಇದು ತಮಗೆ ಕ್ಲಾರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ತಾವು ಇದನ್ನು ವಿಚಾರ ಮಾಡಿ ನಾವು ವಿವರವಾದಂತಹ ನೋಟಿಫಿಕೇಷನ್ ಸಹ ಕೊಡ್ತೀವಿ, ತಾವು ಓದಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಒನ್ ಮೋರ್ ಬದಲಾವಣೆ, ಒಂದು ಹೆಚ್ಚುವರಿ ಬದಲಾವಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನ ಫಲಿತಾಂಶದ ನಂತರ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲಿವರೆಗೆ ಏನಿತ್ತು, 2ನೇ ಸುತ್ತಿನಲ್ಲಿ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷಿಗೆ ಸಂಬಂಧಪಟ್ಟಂಥವರು ತಾವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾಯಿದ್ವಿ, ತಮಗೆಲ್ಲ ಗೊತ್ತಿದೆ. ಉಳಿದಂಥವರಿಗೆ ಚಾಯ್ಸ್ 2 ಮತ್ತೆ ಕೊಡ್ತಿದ್ವಿ. ಅಪ್ಗ್ರೇಡೇಷನ್, ಫಸ್ಟ್ ರೌಂಡ್ ಅಪ್ಗ್ರೇಡೇಷನ್ ನಾವು ಲಾಸ್ಟ್ ಇಯರ್ ನೋಡಿದ್ದೀವಿ. ಫಸ್ಟಿಂದ ಕೊನೆ ತನಕ ಅಪ್ಗ್ರೇಡೇಷನ್ನಲ್ಲೇ ಬಂದು ಕೊನೆಗೆ ಅಡ್ಮಿಷನ್ ಆಗದೆ ಹೋಗ್ಬಿಟ್ಟಾವ, ಆ ಕಾಲೇಜ್ ಪಾಲಾಗಿ ಹೋಗ್ಬಿಡ್ತದೆ ಸೀಟು. ಅದೇ ಬ್ಲಾಕಿಂಗ್ ಅಂತೆಲ್ಲ ತಾವು ಕೇಳಿದ್ದೀರಾ. ಈ ಸರಿ ಒಂದು ಬದಲಾವಣೆ ಅಂತ ನಾವೇನು ಮಾಡಿದ್ದೀವಿ ಅಂತಂದರೆ, ಫಸ್ಟ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಅವಕಾಶ ಕೊಟ್ಟಿದ್ದೀವಿ ತಮಗೆ, ತಾವು 2ನೇ ರೌಂಡಲ್ಲಿ ಬಂದಿದ್ದೀರಾ. 2ನೇ ರೌಂಡಲ್ಲಿ ನಾವು ಅಪ್ಗ್ರೇಡ್ ಮಾಡುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ಚಾಯ್ಸ್ 3 ಸಿಕ್ಕಿರೋ ಕಾಲೇಜನ್ನು ಬಿಟ್ಟು ನಾನು ಮುಂದಿನ ರೌಂಡಿಗೆ ಬರ್ತಾಯಿದ್ದೀನಿ ಎನ್ನುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ತಾವು ಭಾಳ ವಿಚಾರ ಮಾಡಿ ತಾವು ಈಗಲೇ ಆಪ್ಷನ್ಸ್ ಹಾಕಿ. ಏನು ಸರ್ ಹಿಂಗೆ ಮತ್ತು ಇದು ಅನ್ಯಾಯ ಆಗಿಬಿಡುತ್ತಲ್ಲ, ನಮಗೆ ಇನ್ನೂ ಒಳ್ಳೆ ಕಾಲೇಜೆಲ್ಲ ಸಿಗುತ್ತೆ. ಹೇಳ್ತೀನಿ ನಾನು ಏನು ಕೊಡ್ತೀರಾ ಆಗಿದ್ರೆ, ಎಲ್ಲ ಕೋರ್ಸ್ಗಳಿಗೆ ನಾನು 2ನೇ ಸುತ್ತಿನ ನಮ್ಮ ಪ್ರಾಧಿಕಾರದ ಅಂತಿಮ ಫಲಿತಾಂಶದ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಕೊಡ್ತೀನಿ. ಚಾಯ್ಸ್ 1 ಹಾಕಿ ಕಾಲೇಜ್ ದುಡ್ಡು ಕಟ್ಟಬೇಕು, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಚಾಯ್ಸ್ 4 ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ತಾ ಇರಬೇಕು. ಮತ್ತು ಅವರಿಗೆ ನಾವು ಯಾವುದೇ ರೌಂಡಲ್ಲಿ ಅವಕಾಶವನ್ನು ಕೊಡಲ್ಲ ಈ ವರ್ಷ. ಸರ್ ಮತ್ತು 2ನೇ ಸುತ್ತಿನ ನಂತರ ಸಾಕಷ್ಟು ಸೀಟ್ಗಳು ಉಳಿಯುತ್ತೆ, ತುಂಬ ಟಾಪ್ ಕಾಲೇಜಲ್ಲೆಲ್ಲ ಉಳಿಬೋದು, ಅದಕ್ಕೆ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ನೀವು ಚಾಯ್ಸ್ 2 ಕೊಡಲಿಲ್ಲ ಅಂತಂದರೆ, 3 ಕೊಡಲಿಲ್ಲ ಅಂತಂದರೆ. MCC ಅವ್ರು ಏನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಆಸ್ಪಿರೆಂಟ್ಸಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಪ್ಗ್ರೇಡೇಷನ್ ಆಪ್ಷನ್ನಿಗೆ ಅವರು ಕೊಡ್ತಾ ಇದ್ದಾರೆ. ನಾವು ಸಹ ಅದೇ ತೀರ್ಮಾನ ಮಾಡಿದ್ದೀವಿ. 2ನೇ ಸುತ್ತಿನ ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ನಂತರ ನಾವು ಪಬ್ಲಿಷ್ ಮಾಡ್ತೀವಿ ಎಷ್ಟು ಸೀಟು ಅವೈಲಬಲ್ ಇದೆ. ವೆಟರ್ನರಿ ಇರ್ಬೋದು, ಫಾರ್ಮ್ ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ತಮಗೆಲ್ಲ ಗೊತ್ತಿದೆ ಮೆಡಿಕಲ್ಲು ಡೆಂಟಲೆಲ್ಲ ಬೇರೆ ಸುತ್ತಿನಲ್ಲಿ ಮಾಪಪ್ ರೌಂಡು ಅವ್ರದ್ದು MCC ಪ್ರಕಾರ ಹೋಗಿಬಿಡುತ್ತೆ. ಬಟ್ ಉಳಿದಂಥ ಕೋರ್ಸ್ಗಳೇನಿದ್ದಾವೆ ಅದೆಲ್ಲ ನಾವು ತುರ್ತು ಮಾಡಬೇಕಾಗುತ್ತೆ. ಉದಾಹರಣೆಗೆ ನರ್ಸಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಕನ್ಸೆನ್ಷುಯಲ್ ಅಗ್ರಿಮೆಂಟ್ ಪ್ರಕಾರ 3ನೇ ರೌಂಡಲ್ಲಿ ನಾವು ಕೇವಲ ಸರ್ಕಾರಿ ಕೋಟದ ಸೀಟುಗಳನ್ನು ಮಾತ್ರ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಒಟ್ಟು ಏನು ಅವೈಲೇಬಲ್ ಸೀಟ್ ಇದೆ 3ನೇ ಸುತ್ತಿಗೆ ಎನ್ನುವಂಥದ್ದನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿಗೆ ಅವನಿಗೆ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಾವು 2ನೇ ಸುತ್ತಿನಲ್ಲಿ ಅವನಿಗೆ ಕಂಪಲ್ಸರಿ ಅಡ್ಮಿಷನ್ ಕೊಟ್ಟಿದ್ದರಿಂದ ಅವನು ಹೋಗಿ ಒಂದು ಕಾಲೇಜಿಗೆ ಅಡ್ಮಿಷನ್ ಹಾಕ್ತಾನೆ. ನಂತರ ನಾನು ಸೀಟ್ ಪಬ್ಲಿಷ್ ಮಾಡಿದಾಗ ಅವನಿಗೆ ವೆಟರ್ನರಿದು ಒಂದು ಸೀಟ್ ಖಾಲಿ ಆಗಿದೆ, ಅವನಿಗೆ ವೆಟರ್ನರಿ ಮಾಡುವಂಥದ್ದಕ್ಕೂ ಇಚ್ಛೆ ಇತ್ತು. ಅವ್ನು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲೆಲ್ಲ ಆಪ್ಷನ್ಸ್ ಇತ್ತು, ಬಟ್ ಅವನಿಗೆ ಸಿಕ್ಕಿರಲಿಲ್ಲ. ಅವರಿಗೆ ನಾನು ಅಪ್ಗ್ರೇಡೇಷನ್ ಮಾಡುವಂಥದ್ದಕ್ಕೆ ಅವಕಾಶ ಕೊಡ್ತೀನಿ. ಹೇಗೆ, ನೀವು ಉದಾಹರಣೆಗೆ ಧಾರವಾಡದಲ್ಲಿ ಹೋಗಿ ಅಗ್ರಿಕಲ್ಚರ್ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ, ನಿಮಗೆ ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ 3ನೇ ಸುತ್ತಿನಲ್ಲಿ ನನ್ನ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ 1 ಸೀಟು ವೆಟರ್ನರಿ ಸೀಟು ಲಭ್ಯ ಇದೆ. ನಿಮಗೆ ಒಂದು ಅಂದಾಜಲ್ಲಿ ನಿಮಗೆ ಅದು ಸಿಗುತ್ತೆ ಅನ್ನುವಂತಹ ತಮಗೆ ಒಂದು ಗ್ಯಾರಂಟಿ ಇದೆ. ನೀವು ಲಾಗಿನ್ ಆಗಿ ನೀವು ಅಪ್ಗ್ರೇಡ್ ಆಗುವಂಥದ್ದಕ್ಕೆ, ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಸರ್ ಇದು ಸ್ವಲ್ಪ ಗೊಂದಲ ಆಗುತ್ತೆ, ಇಂಜಿನಿಯರಿಂಗಲ್ಲಿ ನಾನು ಉದಾಹರಣೆಗೆ ಯಾವುದೋ ಒಂದು ಹಾಸನಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿರ್ತೀನಿ, ಆಮೇಲೆ ನನಗೆ ಸೀಟು ಬೆಂಗಳೂರು ಕಾಲೇಜಲ್ಲಿ ಒಂದು ವೇಕೆನ್ಸಿ ಸಿಕ್ಬಿಡುತ್ತೆ, ಬೆಂಗಳೂರಿಗೆ ನನಗೆ ಅಪ್ಗ್ರೇಡ್ ಆಗುತ್ತೆ, ಹಾಸನಲ್ಲಿಂದ ಬೆಂಗಳೂರಿಗೆ ಬರಬೇಕು, ಹಾಸನಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಬಿಟ್ಟಿರ್ತಾರೆ, ಮತ್ತು ಬೆಂಗಳೂರಿಗೆ ಬರಬೇಕು. ಅವರೇನ ನೋಡಿ,
ಯಾವುದಾದ್ರೂ ಒಂದು ನಿರ್ಧಾರ ಮಾಡುವಾಗ ಸಣ್ಣ ಪ್ರಮಾಣದ ಈ ಥರದ್ದು ತೊಡಕುಗಳು ಇದ್ದೇ ಇರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಕಳೆದ ವರ್ಷ ಈ ಅಪ್ಗ್ರೇಡೇಷನ್ನಿಗೆ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ವಿದ್ಯಾರ್ಥಿಗಳು ಟೆನ್ಷನ್ನಲ್ಲಿ ಅಪ್ಗ್ರೇಡಿಗೆ ಹಾಕಿ ಕೂತಿದ್ರಿ. ಅಪ್ಗ್ರೇಡ್ ಆಗಿರುವಂಥದ್ದು ಓನ್ಲಿ 2% ಅಷ್ಟೇ. ಆ 2%ಗೋಸ್ಕರ ನಾನು 30-35 ಸಾವಿರ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ದಂಗೆ ಸುಮ್ಮನೆ ಕಾಯ್ಕೊಂಡು ನಮ್ಮ ಸಿಸ್ಟಮ್ ಮುಂದ್ಗಡೆ ಕೂತಿರ್ತಾರೆ. ಆ 2% ಈಗ MCCನಲ್ಲಿ ಏನು ಗೊಂದಲ ಇಲ್ಲ. ಮೆಡಿಕಲ್ ಕಾಲೇಜ್ ಫಸ್ಟ್ ರೌಂಡಲ್ಲಿ ಹೋಗಿ ಎಲ್ಲೋ ಸೇರ್ತಾರೆ, ಅಪ್ಗ್ರೇಡೇಷನ್ ಅಂತೇಳಿ ಬಂದು ಮತ್ತೆ ಆ ಕಾಲೇಜ್ ಬಿಟ್ಟು ಇಲ್ಲಿಗೆ ಬರ್ತಾರೆ. ನಾವು ಎಲ್ಲ ಕಾಲೇಜವರಿಗೆ ವಿನಂತಿಯನ್ನು ಮಾಡಿಕೊಳ್ತೀವಿ, ಯಾರಾದ್ರೂ ನೀವು ಅಪ್ಗ್ರೇಡ್ ಆಯಿತು ಅಂತಂದರೆ ಆ ವಿದ್ಯಾರ್ಥಿಗೆ ತಾವು ತಕ್ಷಣ, ಯಾಕೆಂದರೆ ಆ ಕಾಲೇಜಿಗೆ ಇನ್ನೊಬ್ಬರಿಗೆ ಅಲಾಟ್ ಆಗುತ್ತೆ, ಅವರಿಗೆ ಕಾಲೇಜೇನು ಲಾಸ್ ಆಗಲ್ಲ. ಯಾಕೆಂದರೆ ಅಪ್ಗ್ರೇಡ್ ಆಗ್ತಿದ್ದಂಗೆ ಆ ಸೀಟ್ ಆಟೋಮೆಟಿಕ್ ರಿಲೀಸ್ ಆಗುತ್ತೆ, ಇನ್ಯಾರೋ ವಿದ್ಯಾರ್ಥಿಗೆ ಅದು ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಏನಂತಂದರೆ ಈ ಒಂದು ಬದಲಾವಣೆಯನ್ನು ನಾವು ಮಾಡಿದ್ದೀವಿ. ಕಾಲೇಜಿಂದ ತಮಗೇನು ಡಾಕ್ಯುಮೆಂಟ್ ಕೊಡಿಸುವಂಥದ್ದು ಮತ್ತು ನಿಮಗೆ ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗುವಂಥದ್ದಕ್ಕೆ ಫೆಸಿಲಿಟೇಟ್ ಮಾಡುವಂಥ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ, ತಾವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಹಾಗಾಗಿ ಈ ಅಪ್ಗ್ರೇಡೇಷನ್ ಆಪ್ಷನ್ಸ್ ಇಲ್ದಿರೋದ್ರಿಂದ ತಾವು ಈಗಲೇ ವಿಚಾರ ಮಾಡಿ ವ್ಯವಸ್ಥಿತವಾಗಿ ನೀವು ಆಪ್ಷನ್ಸನ್ನು ರೀಅರೇಂಜ್ ಮಾಡಿ. ಸುಮ್ಮನೆ ಏನೋ ಹಾಕಿಬಿಟ್ಟು ಆಮೇಲೆ ಡಿಲೀಟ್ ಮಾಡಿಬಿಡೋದು, ಆಮೇಲೆ ಬೇಕಾಗಿತ್ತು, ಅದಕ್ಕೆಲ್ಲ ಅವಕಾಶ ಇರಲ್ಲ. ಅದು ನಾನು ಈಗಲೇ ಹೇಳ್ತೇನೆ, ಅದಕ್ಕೆ ಮುಂದೆ ಹೇಗಿದೆ ಅನ್ನೋದು ಈಗಲೇ ಹೇಳ್ತೇನೆ. ಇದಕ್ಕೆ ತಕ್ಕಂತೆ ತಾವು ರೆಡಿಯಾಗಿ ಅಂತನ್ನುವಂಥದ್ದು ಒಂದು. ಅಂತಿಮವಾಗಿ ಒಂದು ವಿಷಯನ ಹೇಳ್ತೀನಿ. ಈ ಡಿಕ್ಯಾಟಗರೈಸೇಷನ್ ಅನ್ನುವಂಥ ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಎಲ್ಲ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ 2ನೇ ಸುತ್ತಿನಲ್ಲೇ ಅದು ಡಿಕ್ಯಾಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲಲ್ಲಿ SC ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು. ಕಂಪ್ಯೂಟರಲ್ಲಿ ಫಸ್ಟು ನೋಡುವಾಗ ಈಗ ಉದಾಹರಣೆಗೆ ರೂರಲ್ ಅಂತಂದರೆ ರೂರಲ್ ನೋಡುತ್ತೆ, ರೂರಲ್ಲು SC ವಿದ್ಯಾರ್ಥಿಗಳು ಯಾರೂ ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು. ಆವಾಗ ಅದನ್ನು SCನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ, ಅದು GMU. ಅದೇ ರೀತಿ ಎಲ್ಲ ವರ್ಗದಲ್ಲಿ. ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸೆಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದೂ ಸಹ 2ನೇ ಸುತ್ತಿನಲ್ಲಿ ಕಂಪ್ಯೂಟರಲ್ಲಿ ಫಸ್ಟು ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟಿರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದು ಆಯಾಯ ಕ್ಯಾಟಗರಿಗೆ ಫಸ್ಟು ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದು GMಗೆ ಅಲಾಟ್ ಆಗುತ್ತೆ. GM ಅಂತ ಗೊತ್ತು ನಮಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸು ನಾವು 2ನೇ ಸುತ್ತಿನಲ್ಲೇ ಹಂಚಿಕೆ ಮಾಡಿ ಕಳಿಸುವಂಥದ್ರಿಂದ ಮಾಪಪ್ ರೌಂಡ್ ಅಥವಾ 3ನೇ ಸುತ್ತಿಗೆ ಆದಷ್ಟು ಕಡಿಮೆ ಸೀಟ್ಗಳು ಹಂಚಿಕೆ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಅಂದರೆ ಇದು ತಮ್ಗೆ ಗೊತ್ತಿರುವಂತೆ 2ನೇ ಸುತ್ತಿನಲ್ಲಿ ಡಿಕ್ಯಾಟಗರೈಸೇಷನ್ನೇ ಆಗಿಬಿಡುತ್ತೆ, ಸುಮಾರು ಕನ್ವರ್ಟ್ ಆಗುತ್ತೆ ಒಂದು. ಮತ್ತು ಮಾಕ್ ರಿಸಲ್ಟ್ ಕೊಟ್ಟಾದಮೇಲೆ MCC ಮತ್ತು ರಾಜ್ಯದಲ್ಲಿ ಕೊಟ್ಟವರಿಗೆ ಕ್ವಿಟ್ ಆಪ್ಷನ್ ನಾವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅದನ್ನ ಅಲ್ಲೇ ರೀರನ್ ಮಾಡಿ ಇರೋ ಸೀಟ್ಗಳನ್ನೆಲ್ಲ ಅಲ್ಲೇ ಅಲಾಟ್ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ 2ನೇ ಸುತ್ತಿನಲ್ಲಿ ಹೆಚ್ಚಿನ ಸೀಟುಗಳು ಹಂಚಿಕೆಯಾಗಿ ಕಾಲೇಜಿಗೆ ಹೋಗಿ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂಥದ್ದು 2ನೇ ಸುತ್ತಿನ ಒಂದು KA ಬ್ರೋಷರ್ನ ಓದಿ ತಾಳ್ಮೆಯಿಂದ ತಾವು ಲಾಗಿನ್ ಆಗಿ ವ್ಯವಸ್ಥಿತವಾಗಿ ತಾವು ಆಪ್ಷನ್ಸ್ ರೀಅರೇಂಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ. ಸಮಾಧಾನವಾಗಿ ಮಾಡಿ, ಗಡಿಬಿಡಿ ಆಗಬೇಡಿ. ಹೇಗೆ ಸೀಟ್ ಅಲಾಟ್ ಆಗಿದೆ ಅನ್ನುವಂಥ ತಮಗೆ ಗೊತ್ತಾಗಿದೆ. ಮಾಕ್ ಆದಮೇಲೆ ರೀಅರೇಂಜಿಗೆ ಇರಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಎಂಟ್ರಿ ಲಾಸ್ಟ್ 2ನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ತಾವು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇದೆ, MCCನಲ್ಲಿ ಏನು ಕಟ್ ಆಫ್ ಇದೆ, ವರ್ಚುವಲ್ ವೇಕೆನ್ಸಿನ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಇದೆಲ್ಲದನ್ನು ಒಂದು ತಾವು ಅಸೆಸ್ ಮಾಡಿ ತಾವು ಆಪ್ಷನ್ ರೀಅರೇಂಜನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿವರೆಗೆ ತಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೀರಾ. ಹಾಗಾಗಿ ಇನ್ಮುಂದೆ ಸಹ ತಾವು ಸಹಕಾರ ನೀಡಬೇಕು. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡುವಂಥದ್ದು, KEA ಅವರು ಏನು ನಾವು ಪಬ್ಲಿಷ್ ಮಾಡುವಂತಹ ಟೈಮ್ ಟೇಬಲ್ಲಿಗೆ ದಯಮಾಡಿ ತಾವು ಬದ್ಧರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ತಮಗೆಲ್ಲರಿಗೆ 2ನೇ ಸುತ್ತಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ